ಇಲ್ವಾ ಏನ್ ತಿನ್ನೋದಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಬೆಳಗ್ಗೆ 4 o'clockಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಸ್, 4 o'clockಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ ಇದೆ. ಸೊ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು. ಮನೆಯಲ್ಲಿ ಪೂಜೆ, ಮನೆಯವ್ರಿಗೆ ಇಬ್ರಿಗೂ ಏನೋ ಗೊತ್ತಿಲ್ಲ, ನನಗೆ ಭೀಮನ ಅಮಾವಾಸ್ಯೆ ದಿನ ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋದ್ರಿಂದ ಏನೋ ಮನಸ್ಸಿಗೆ ಗೊತ್ತಿಲ್ಲದಿರೋಂಥ ತೃಪ್ತಿ. ಹಂಗಾಗಿ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ಬೇಗ ಎಲ್ಲ ಪೂಜೆ ಮುಗಿಸಿ ಮನೆಯವ್ರಿಗೂ ಪೂಜೆ ಮಾಡೋಣ ಅಂತ. ಆ್ಯಂಡ್ ಇವತ್ತು ಇನ್ನೊಂದು ರೀಸನ್ ಏನು ಬೇಗ ಎದ್ದಿರೋದಕ್ಕೆ ಅಂದರೆ, ನಾರ್ಮಲಾಗಿ ಮನೇಲಿ ಪೂಜೆ ಆದರೆ ಒಂದು 5 o'clock ಎದ್ದೊಳ್ತೀನಿ. ಬಟ್ 4ಗೆ ಎದ್ದಿದ್ದೀನಿ. ಇವತ್ತು ಎಲ್ಲಿ ಹೋಗ್ತಿದ್ದೀವಿ? ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಬೇಗ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ, ಅವ್ರಿಗೂ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿ ತಿಂದ್ಕೊಂಡು ಮಕ್ಕಳಿಗೆಲ್ಲ ಸ್ನಾನಗಳು ಮಾಡಿಸ್ಕೊಂಡು ಹೋಗಬೇಕು. ಎಷ್ಟು ಬೇಗ ಎದ್ದಿದ್ರು ಟೈಮೇ ಸಾಕಾಗಲ್ಲ. ಕ್ವಿಕ್ಕಾಗಿ ಇವಾಗ ಬೇಗ ಮಾಡಬೇಕು. ನೈಟೇ ಪೂಜೆ ಐಟಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೈಟ್ ಮಲ್ಗಕ್ಕೆ ಮುಂಚೆ ಪೂಜೆ ಐಟಮ್ ಎಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಶನಿವಾರ ಬೆಳಗ್ಗೆ ಪೂಜೆ ಮಾಡಿಬಿಟ್ಟಿದ್ರು, ಹಂಗಾಗಿ ನೈಟ್ ಮಾಡಿಕೊಂಡೆ. ತೊಳೆದು ಎಲ್ಲ, ಬಿಕಾಸ್ ಅಮಾವಾಸ್ಯೆ ದಿನ ಕಳಶ ಕದಲಿಸ್ಬಾರ್ದು ಅಂತಾರೆ. ಸೊ ಹಂಗಾಗಿ ನೈಟೇ ಎಲ್ಲ ತೊಳೆದು ಇಟ್ಟಿದ್ದೀನಿ. ಇವಾಗ ಕ್ವಿಕ್ಕಾಗಿ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಬೇಕು. ಆಂಟಿ ಬರೋದು ಲೇಟ್ ಆಗುತ್ತೆ, ಸೊ ಅವ್ರಿಗೆ ವೆಯ್ಟ್ ಮಾಡ್ಕೊಂಡಿದ್ರೆ ಆಗಲ್ಲ. ಸೊ ಹಂಗಾಗಿ ನಾನೇ ಇವತ್ತು ಗುಡಿಸ್ಕೊಂಡು ಒರೆಸ್ಕೊಂಡ್ಬಿಡ್ತೀನಿ. ಯಾವಾಗಲೂ ಅಪರೂಪಕ್ಕೆ ಒಂದು ದಿವಸ ಅಲ್ವಾ, ಏನೂ ಕಷ್ಟ ಅಂತ ಅನಿಸಲ್ಲ. ದೇವರಿಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ ಇವತ್ತು ಸ್ಪೆಷಲ್ ಪೂಜೆ, ಭೀಮನ ಅಮಾವಾಸ್ಯೆ. ಇವತ್ತು ದಿನ ಹೆಂಗಿರುತ್ತೆ ಏನೋ ಎಲ್ಲ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀವೋ ಇಲ್ವೋ, ವಾಟರ್ ಮಾತ್ರ ಕಂಪಲ್ಸರಿ ಕುಡೀರಿ. ನಿಮ್ಮ ಡೈಜೆಷನ್ಗೆ, ಸ್ಕಿನ್ಗೆ, ಪ್ರತಿಯೊಂದಕ್ಕೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನೆ ನಾನೇ ಒರೆಸ್ಕೊಂಡ್ಬಿಡ್ತೀನಿ. ಆಂಟಿ ಬರೋವ್ರಿಗೂ ವೆಯ್ಟ್ ಮಾಡಿದ್ರೆ ನಾನು ಪೂಜೆ ಮಾಡೋಕ್ಕಾಗಲ್ಲ. ಬ್ರಾಹ್ಮಿ ಮುಹೂರ್ತಲ್ಲೇ ಮನೇಲೆಲ್ಲ ಪೂಜೆ ಮುಗಿಸ್ಬೇಕು. ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊತೀನಿ, ಆ್ಯಡ್ ಮಾಡ್ತೀನಿ ವ್ಲಾಗಲ್ಲಿ. ನಾನೇ ಒರೆಸ್ಕೊಂಡೆ. ಆ್ಯಂಡ್ ತುಂಬ ದಿನ ಆಗಿತ್ತು ಮನೆಯೆಲ್ಲ ಒರೆಸಿ. ಅಪರೂಪಕ್ಕೊಂದ್ಸರಿ ಮನೆ ಒರೆಸ್ದಾಗ ಏನೋ ಒಂಥರ ಖುಷಿ, ತೃಪ್ತಿ ಅಂತ ಅನಿಸುತ್ತೆ. ಯಾಕೆ ಅಂತೀರಾ, ನಮ್ಗೆ ಹೆಂಗೆ ಬೇಕು ಹಂಗೆ ಕ್ಲೀನಾಗೆ ಒರೆಸಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದರಲ್ಲಿ ನಾವು ಕ್ಲೀನ್ ಮಾಡ್ಕೊಂಡಿದ್ದೀವಿ, ಅಪ್ಪ ಎಷ್ಟು ಕ್ಲೀನಾಗಿ ಕಾಣ್ತಿದೆ, ಎಷ್ಟು ಕ್ಲೀನ್ ಮಾಡಿದ್ದೀವಿ ಅಂದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಲ್ವಾ. ಹಂಗಾಗಿ ಒಂದು ಸ್ವಲ್ಪ ನಾನೇ ಕ್ಲೀನಾಗೆ ಒರೆಸ್ಕೊಂಡೆ. ಆ್ಯಂಡ್ ಮಕ್ಕಳು ಮನೆಯವರೆಲ್ಲ ಮಲಗಿದ್ರು, ಅವ್ರಿಗೆ ಡಿಸ್ಟರ್ಬ್ ಆಗದೆ ಒಂದು ಕಡೆಯಿಂದ ಕ್ಲೀನಾಗೆ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಈ ಥರ ಎಲ್ಲ ಸ್ವಲ್ಪ ಕೆಲಸ ಇರೋದ್ರಿಂದ ಒಂದು ಸ್ವಲ್ಪ ಬೆಳಗ್ಗೆ ಎಷ್ಟೇ ಬೇಗ ಎದ್ದರೂ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶಪ್ ಆಗಿ ಪೂಜೆ ಎಲ್ಲ ಮಾಡಿದೆ. ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕೆ ಆಗಲಿಲ್ಲ, ಬಿಕಾಸ್ ಪೂಜೆಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು, ಬೇಗ ಪೂಜೆ ಮಾಡಬೇಕು ಅಂದ್ಬಿಟ್ಟು ಏನು ವೀಡಿಯೋ ಏನೋ ಮಾಡ್ಕೊಂಡೆ. ನೆಮ್ಮದಿಯಾಗಿ ತೃಪ್ತಿಯಿಂದ ಪೂಜೆ ಮಾಡಿದೆ ಅಂತ ಹೇಳ್ಬೋದು. ಏನೋ ಒಂಥರ ಸಮಾಧಾನ ಆಯಿತು, ಗಜಿಬಿಜಿ ಏನೂ ಇಲ್ಲದೆ. ಆ್ಯಂಡ್ ಲಾಸ್ಟಲ್ಲಿ ಮಾತ್ರ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆ್ಯಂಡ್ ಒಂದು 6 ಗಂಟೆ ಅಷ್ಟರಲ್ಲಿ ನಾನು ಪೂಜೆ ಮಾಡಿಕೊಂಡೆ. ಆ್ಯಂಡ್ ಫೈನ್ ಅಂತ ಅನ್ನಿಸ್ತು. ಇನ್ನೂ ಬೇಗ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಎಲ್ಲ ನಾನೇ ಒಬ್ಬಳೇ ಮಾಡಿಕೊಂಡು ಮಾಡಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಅಂದರೂ ಚೆನ್ನಾಗಾಯಿತು. ಬೆಳಗಿನ ಜಾವ ಪೂಜೆ ಮಾಡೋದ್ರಲ್ಲಿ ಸಿಗೋ ತೃಪ್ತಿ, ನೆಮ್ಮದಿ ಯಾವತ್ತೂ ಇನ್ನೇಂದ್ರಲ್ಲೂ ಸಿಗಲ್ಲ ಅಂತ ಅನಿಸ್ತು. ದೇವ್ರ ಹತ್ರ ನಾನು ಏನನ್ನ ಕೇಳ್ತೀನಿ ಅಂದರೆ, ಯಾಕಪ್ಪ ನಮಗೆ ಅಮ್ಮ ಇಲ್ಲದೆ ಮಾಡಿಬಿಟ್ಟೆ ಅಂತ ಒಂದು ಪ್ರಶ್ನೆ ಮಾತ್ರ ಅವರನ್ನು ಕೇಳ್ಕೊಳ್ತೀನಿ ಪ್ರತಿದಿನ. ಅವರಿದ್ದಿದ್ರೆ ನಮ್ಮ ಜೀವನ ಇನ್ನೊಂದು ಥರ ಇರ್ತಿತ್ತು. ಬಟ್ ಪರವಾಗಿಲ್ಲ, ನಮ್ಮ ಹಣೆ ಬರ ಅಂತ ಅಂದ್ಕೊಂಡು ನೆಮ್ಮದಿಯಿಂದ ಖುಷಿಯಾಗಿ ಅಮ್ಮನಿಗೂ ಕೂಡ ಪೂಜೆ ಮಾಡಿ, ಎಲ್ಲ ಸೂರ್ಯ ಊಟಕ್ಕೆ ಮುಂಚೆನೇ ಪೂಜೆ ಮಾಡಿ ಒಂದು ಒಳ್ಳೆ ನೆಮ್ಮದಿ ಸಿಕ್ತು. ಆ್ಯಂಡ್ ಚಿಕ್ಕ ಪುಟ್ಟ ನಮ್ಮ ಮನೆ ಹತ್ರ ತುಂಬ ಸ್ಪೇಸ್ ಇಲ್ಲ, ಹಂಗಾಗಿ ಪುಟ್ಟ ರಂಗೋಲಿ ಕೂಡ ಒಂಚೂರು ಬಿಟ್ಟಿದ್ದೆ. ಆ್ಯಂಡ್ ತುಳಸಿ ಗಿಡದ ಹತ್ರನೂ ದೀಪ ಹಚ್ಚಿದ್ದೆ. ಇನ್ಮೇಲೆ ಶ್ರಾವಣ ಸ್ಟಾರ್ಟ್ ಆಗ್ತಿದೆ. ಪ್ರತಿ ಸರಿ ಪೂಜೆ ಮಾಡುವಾಗ ತುಳಸಿ ಗಿಡದ ಹತ್ರ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ಮನೆಯೆಲ್ಲ ಧೂಪನೂ ಹಾಕ್ತೆ. ವಾರಕ್ಕೆ ಅಟ್ಲೀಸ್ಟ್ 1 ಟೈಮ್ ಮನೇಲಿ ಧೂಪ ಹಾಕಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನನಗೆ ಮನೇಲಿ ಧೂಪ ಹಾಕೋದು ತುಂಬಾ ಇಷ್ಟ.
ಆ್ಯಂಡ್ ಪೂಜೆ ಎಲ್ಲ ಕರೆಕ್ಟಾಗೆ 6 o'clock ಕರೆಕ್ಟಾಗಿ ಪೂಜೆ ಮುಗೀತು. ಆ್ಯಂಡ್ ಇನ್ನೂ ಬೇಗ ಮಾಡಬೇಕು ಅಂತ ಅಂದ್ಕೊಂಡೆ, 5:30 ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಎಲ್ಲ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ 6 o'clock ಆಯಿತು. ಪಾಪು ಬೇರೆ 2 ಸರಿ ಎದ್ದಿದ್ಲು, ಅವಳಿಗೆ ಫೀಡ್ ಮಾಡ್ಸೋಕ್ಕೆ ಹೋಗಿದ್ದೆ. ಸೊ ಹಂಗಾಗಿ ಒಂಚೂರು ಗ್ಯಾಪ್ ಆಯಿತು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಬೇಕು. ಏನೂ ರೆಡಿ ಆಗಿಲ್ಲ, ಟೈಮ್ ಇರಲಿಲ್ಲ. ಸೊ ಹಂಗಾಗಿ ಮೈಕ್ ಕೈಯಲ್ಲಿ ಇಟ್ಕೊಂಡು ಮೈಕ್ ಆನ್ ಮಾಡಿದೆ, ವಟ ಅಂತ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ಏನು ಮಾತಾಡಿದ್ದೀನಿ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಈಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ನೋಡ್ತೀನಿ, ಏನಪ್ಪ ವಾಯ್ಸೇ ಇಲ್ವಲ್ಲ, ಏನು ಮಾತಾಡಿದ್ದೀನಿ ಅಂತ ತಲೆ ಕೆಟ್ಟೋಯ್ತು. ಬ್ರೇಕ್ಫಾಸ್ಟ್ ಮಾಡಬೇಕು. ನೋಡಿ ಪಾಪು ತೊಳ್ತಾ ಇದ್ದಾಳೆ, 1 ಸೆಕೆಂಡ್ ಲೇಟಾಗಿ ಹೋಗೋಂಗಿಲ್ಲ, ಕಿಚ್ಚು ಬಿಡ್ತಾಳೆ. ಸೊ ಅವಳೊಂಚೂರು ಕುಸ್ಕಿದ ತಕ್ಷಣ ನಾನು ಹೋಗಿ ಆ ಟೆನಿಕಾಸ್ ನಾನು ಫೀಡ್ ಮಾಡಿ ಬರಬೇಕು. ಆ್ಯಂಡ್ ಇವತ್ತೊಂದು ಸ್ಯಾರಿ ವೇರ್ ಮಾಡಿದ್ದೀನಿ, ತುಂಬ ದಿನ ಆಯಿತು. ಭೀಮನ ಅಮಾವಾಸ್ಯೆ ಬೇರೆ, ಅದು ನಮ್ಮ ಯಜಮಾನ್ರಿಗೆ ಪೂಜೆ ಮಾಡೋ ದಿನ. ಆ್ಯಂಡ್ ದೇವಸ್ಥಾನಕ್ಕೆ ಬೇರೆ ಹೋಗ್ತೀವಲ್ವ, ಕೋಟಿಲಿಂಗೇಶ್ವರಕ್ಕೆ. ಸೊ ಟ್ರೆಡಿಷ್ನಲ್ ಆಗಿ ಇರೋಣ ಅಂತ ಹೇಳ್ಬಿಟ್ಟು ಸೀರೆ ಉಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ದೇವಸ್ಥಾನಗಳಿಗೆಲ್ಲ ಸೀರೆ ಉಟ್ಕೊಳ್ತೀನಿ. ಆ್ಯಂಡ್ ಇದು ಸ್ಕೈ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಬ್ಲೌಸ್ ಈ ಥರ ಇದೆ. ಆ್ಯಂಡ್ ಫುಲ್ ಆಮೇಲೆ ನೋಡಿಸ್ತೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು, ಲೇಟ್ ಆಗುತ್ತೆ. ಸ್ವಲ್ಪ ನೈವೇದ್ಯಕ್ಕೆ ಅಂತ ಕೂಡ ಪೊಂಗಲ್ ಥರ ಮಾಡ್ತೀನಿ. ನೈವೇದ್ಯಕ್ಕೆ ಅಂತ ಒಂಚೂರು ಪೊಂಗಲ್, ಮಕ್ಕಕ್ಕೇನು ಹಾಕ್ಕೊಂಡಿಲ್ಲ, ಬೇಸಿಗೆಲ್ಲ ಮತ್ತೆ ಹೋಗೋಂಗೆ ಮಾಡ್ಕೊಳ್ಳೋಣ. ಇಲ್ಲ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅದು ಉರಿಯೋ ಅಷ್ಟರಲ್ಲಿ ನಾನು ತರಕಾರಿ ಹಚ್ಕೊಂಡ್ಬಿಡೋಣ ದೋಸೆಗೆ. ಸಬ್ಸಿಗೆ ಸೊಪ್ಪಿದೆ, ವೇಸ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅದನ್ನು ಒಂಚೂರು ದೋಸೆಗೆ ಹಾಕ್ಬಿಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ಅಕ್ಕಿ ರೊಟ್ಟಿಗೆಲ್ಲ ಹಾಕ್ತೀವಲ್ಲ ಆ ಥರ. ಸೊ ಹಾಕ್ಬಿಟ್ಟು ಮಾಡಿಬಿಡ್ತೀನಿ. ಒಂಚೂರಿದೆ, ಯಾವಾಗಾದರೂ ಬೋಂಡ ಆ ಥರ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು. ಶ್ರೀಕಾರಣಿ ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಚಂದ್ರಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ. ಕರೆದರೆ ಬರುವ ಕಲಿಯುವ ದೈವ ಪಾಪ ವಿಲಾಸ ಲಕ್ಷ್ಮಿಯ ಕಲುವ ಕಲುಪತಲಿರುವ ಶ್ರೀ ವೆಂಕಟೇಶ. ಭದ್ರಾತಿ ರಾಮನು ಇವನೇ ಮಧುರಾಪುರಿ ಇವನೇ ಶರಣಾಗಿ ಬಂದರೆ ಕಾಯುವನೀಲ. ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಚಂಕಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ. ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿಲಾಸ ಲಕುಮಿಯ ಕಲುವ ಕಲುಪತಲಿರುವ ಶ್ರೀ ವೆಂಕಟೇಶ. ಭದ್ರಾತಿ ರಾಮನಿವನೇ ಮಧುರಾಪುರಿ ಇವನೇ ಶರಣಾಗಿ ಬಂದರೆ ಕಾಯುವ ನೀಲಮಯ. ಶ್ರೀಕಾರನೇ ಶ್ರೀನಿವಾಸನೇ. ಸ್ವಲ್ಪ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಒಂಚೂರು ಕೊತ್ತಂಬರಿ ಎಲ್ಲ ಸಣ್ಣ ಸಣ್ಣದಾಗಿ ಹಚ್ಚಿ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇಟ್ಕೊಂಡ್ರೆ ಒಂದೇ ಸರಿ ಒಂದು ಬಾಕ್ಸ್ ಎತ್ಕೊಂಡ್ರೆ ಎಲ್ಲದನ್ನು ಹಾಕ್ಬೋದು. ನೋಡಿ ನಮ್ಗೆ ಏನೇನು ಬೇಕು, ಕೊತ್ತಂಬರಿ, ಪುದೀನ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಇಷ್ಟೇ ಜಾಸ್ತಿ ಇಂಪಾರ್ಟೆಂಟ್ ಅಲ್ವಾ. ಸೊ ಅದೇ ಥರ ಇಟ್ಕೊಂಡ್ಬಿಟ್ರೆ ನಮಗೆ 4 ಡಬ್ಬಗಳು ತೆಗಿಯೋ ಕಷ್ಟ ಇರಲ್ಲ. ಏನಂತೀರಾ? ಯಾವ್ದು ಬರುತ್ತೆ ನನಗೆ ಸಾಂಗ್ಸು? ಶುದ್ಧ ಬ್ರಹ್ಮ ಪರಾತ್ಮಲ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ. ಶುದ್ಧ ಬ್ರಹ್ಮ ಪರಾತ್ಮಲ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ. ಶೇಷತಲ್ಪ ಸುಖ ನಿತ್ಯಿತ ರಾಮ ಬ್ರಹ್ಮಾದ್ಯಮರ
ಪ್ರಾರ್ಥಿತರಾಮ ಶೇಷತಲ್ಪಸುಖನಿತ್ಯಿತರಾಮ ಬ್ರಹ್ಮಾದ್ಯಮರ ಪ್ರಾರ್ಥಿತರಾಮ ಹನುಮತ್ಸೇಹಿತ ನಿಜ ಪರರಾಮ ಸೀತಾ ಪ್ರಾಣ ತಾರಕ ರಾಮ ಹನುಮತ್ಸೇಹಿತ ನಿಜ ಪರರಾಮ ಸೀತಾ ಪ್ರಾಣಾಧಾರಕ ರಾಮ. ಟವಲ್ಲ ನನ್ನ ಸಾಂಗ್ ಕೇಳಿ ಯಾರಿಗಾದ್ರೂ ಬೇಜಾರಾಯಿತು ಇಲ್ಲ ಅಥವಾ ಇಷ್ಟ ಆಗಿಲ್ಲ ಇಲ್ಲ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಈ ಬ್ರೇಕ್ಫಾಸ್ಟ್ಗೆ ಗೋಧಿ ಹಿಟ್ಟಿಂದ ದೋಸೆ ಮಾಡ್ತಿದ್ದೀನಿ. ಅದಕ್ಕೆ ತರಕಾರಿಯನ್ನೆಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟ್ ಹಾಗೂ ಸಬ್ಬಸಿಗೆ ಸೊಪ್ಪು ಎಲ್ಲದನ್ನು ತೊಗೊಂಡಿದ್ದೀನಿ. ಫಸ್ಟು ನೀರು ಹಾಗೂ ಗೋಧಿ ಹಿಟ್ಟನ್ನು ಗಂಟಿಲ್ದಂಗೆ ತೆಳ್ಳಗೆ ಕಲಿಸ್ಕೊಂಡಿದ್ದಾದಮೇಲೆ ಹಚ್ಚಿಟ್ಕೊಂಡಿರೋ ಅಂಥ ತರಕಾರಿನ ಎಲ್ಲ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೈವೇದ್ಯಕ್ಕೂ ಕೂಡ ಪೊಂಗಲ್ ಮಾಡ್ತೀನಿ ಅಂದೆ ನಮ್ಮ ಮನೆಯವ್ರಿಗೆ ಪೊಂಗಲ್ ಬೇಡ ಅಂತ ಹೇಳಿದ್ರು. ಸೊ ಹಂಗಾಗಿ ಅವಲಕ್ಕಿ ನೆನೆಸಿ ಸ್ವಲ್ಪ ನೈವೇದ್ಯಕ್ಕೆ ಅಂತ ಅವಲಕ್ಕಿ, ಬಾಳೆಹಣ್ಣು, ಒಂಚೂರು ಏಲಕ್ಕಿ ಪೌಡರ್ ಎಲ್ಲ ಹಾಕಿ ನೈವೇದ್ಯಕ್ಕೆ ಹಾಗೂ ನಮಗೂ ಆಗತ್ತೆ ಅಂದ್ಬಿಟ್ಟು ಒಂಚೂರು ಮಾಡಿದ್ದೆ. ಆ್ಯಂಡ್ ಒಂದು ಕಡೆ ಒಂದು 5 ಥರದ ಹಣ್ಣು ದೇವ್ರ ನೈವೇದ್ಯಕ್ಕಿಟ್ಟು ಇಲ್ಲಿ ನಮ್ಮ ಮನೆಯವ್ರಿಗೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದಕ್ಕೆ ಕೂಡ ರೆಡಿ ಮಾಡಿಕೊಂಡೆ. ಆ್ಯಂಡ್ ಅವರು ಕೂಡ ಬಂದು ಫ್ರೆಶಪ್ ಆಗಿ ದೇವ್ರಿಗೆಲ್ಲ ಪೂಜೆ ಮಾಡಿ ಬಂದರು. ನಾನು ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಮುಗೀತು. ಆ್ಯಂಡ್ ಇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಒಂದು ಮ್ಯಾಟ್ ಹಾಕಿ ಮ್ಯಾಟ್ ಮೇಲೆ ಎಲ್ಲ ಇಟ್ಟು ಪೂಜೆಗೆ ಬೇಕಾಗಿರೋದನ್ನೆಲ್ಲ ಕಾಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಆ್ಯಂಡ್ ನನಗೊಂಥರ ಖುಷಿ ಕೊಡುತ್ತೆ. ನನಗೆ ತುಂಬಾ ಇಷ್ಟ ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋದಕ್ಕೆ. ಆ್ಯಂಡ್ ಒಂಥರ ದೇವರಿಗೆ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ನಮ್ಮ ಮನೆಯವ್ರಿಗೆ, ನಮ್ಮ ಯಜಮಾನ್ರಿಗೂ ಕೂಡ ಅಷ್ಟೇ ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅದನ್ನು ತುಂಬ ನಂಬ್ತೀನಿ. ಪತಿ ದೇವರು ಅಂತಲೇ ನಾನು ಅವ್ರನ್ನ ಆರೈಸ್ತೀನಿ ನಾನು. ಸೊ ನನಗೆ ಅದನ್ನು ನಾನು ತುಂಬ ನಂಬ್ತೀನಿ. ಗಂಡ ಅಂದರೆ ದೇವರ ಸಮಾನ ಅಂತ ನಾನು ಹಂಗೇ ರೆಸ್ಪೆಕ್ಟ್ ಮಾಡ್ತೀನಿ. ಕೆಲವ್ರಿಗೆ ಅದು ನೆಗೆಟಿವ್ ಅನಿಸ್ಬೋದು. ನನ್ನ ಮನಸ್ಫೂರ್ತಿಯಿಂದ ನಾನು ಅವರನ್ನು ಹಂಗೆ ಆರೈಸ್ತೀನಿ. ಅವರು ಅಷ್ಟೇ ನನ್ನನ್ನು ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ, ಅಷ್ಟೇ ಪ್ರೀತಿ ಮಾಡ್ತಾರೆ. ನನ್ನ ಜೀವನದಲ್ಲಿ ನನ್ನ ಹಸ್ಬೆಂಡ್ ಕೊಟ್ಟಷ್ಟು ಪ್ರೀತಿ ನನಗೆ ಯಾರೂ ಕೊಟ್ಟಿಲ್ಲ. ನಾನು ಅದಕ್ಕೆ ಯಾವತ್ತೂ ಚಿರಋಣಿ. ಬೇರೇನು ಹೇಳಿಲ್ಲ ನಾನು ಹೇಳೋದು ಗೊತ್ತಾಯ್ತಾ? ಏನು ಹೇಳಿದ್ರು? ದೀರ್ಘ ಸುಮಂಗಲಿ ಭವ. ಆ್ಯಂಡ್ ಅವರು ಅಷ್ಟೇ ತುಂಬ ಒಳ್ಳೆಯ ಮನುಷ್ಯ. ನನ್ನ ಗಂಡ ಅಂತ ಅಲ್ಲ, ಅವರು ಟು ಬಿ ಹಾರ್ಟ್ ತುಂಬ ಒಳ್ಳೆಯವರು. ಅವ್ರ ಮನಸ್ಸು ತುಂಬ ಮುಗ್ಧ ಮನಸ್ಸು. ಆ್ಯಂಡ್ ಕೊಚ್ಕೊತಾ ಇಲ್ಲ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಯಾರಿಂದನೂ ತಪ್ಪು ಆಗದೆ ಇರಲ್ಲ. ಮನುಷ್ಯನ ಮೇಲೆ ತಪ್ಪು ಆಗಿರುತ್ತೆ. ತಪ್ಪು ಮಾಡದೇ ಇರೋವಂಥ ಮನುಷ್ಯನೇ ಇಲ್ಲ. ಹಂಗೇ ನಮ್ಮ ಲೈಫ್ಗಳಲ್ಲೂ ಅಷ್ಟೇ ನಮಗೆ ಗೊತ್ತಿಲ್ದಿರೋಂಥ ಕೆಲವೊಂದು ತಪ್ಪುಗಳಾಗಿರುತ್ತೆ. ಅದು ಯಾವುದೂ ಮ್ಯಾಟರ್ ಅಲ್ಲ. ನಾವು ಎಷ್ಟು ಪ್ರೀತಿ ಕೊಡ್ತೀವಿ, ಅವ್ರು ನಮ್ಮನ್ನು ಎಷ್ಟು ಪ್ರೀತಿ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. 100 ಕಾಲ ಸುಖವಾಗಿ ಸಂತೋಷವಾಗಿ ಮತ್ತು ನಿಮ್ಮ ಆರೋಗ್ಯ, ನಿಮ್ಮ ಆಯುಷು ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ನಾನೇ ನೋಡ್ತೀನಿ. ಆ್ಯಂಡ್ ಈಸ್ ಎ ಜೆಂಟಲ್ ಮ್ಯಾನ್. ನಾನೇ ಹುಡ್ಕೊಂಡಿದ್ದಿದ್ರು, ನಾನೇ ಲವ್ ಮಾಡಿದ್ರು ನನಗೆ ಇಂಥ ಪಾರ್ಟ್ನರ್ ಸಿಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ನನಗೆ ಪರ್ಫೆಕ್ಟ್ ಪಾರ್ಟ್ನರ್, ನನ್ನ ಮನಸ್ಸಿಗೆ ಇಷ್ಟ ಆಗೋವಂಥ ಪಾರ್ಟ್ನರ್ ಇವರು. ನಮ್ಮ ಮನೆಯವ್ರಂದರೆ ನನಗೆ ತುಂಬ ಪ್ರಾಣ. ಈಸ್ ಮೈ ಬೆಸ್ಟ್ ಫ್ರೆಂಡ್. ಟಚ್ ವುಡ್ ಯಾರ ದೃಷ್ಟಿ ಆಗದೆ ಇರಲಿ. ಆ್ಯಂಡ್ ಕೆಲವೊಂದು ಸರಿ ಒಂಚೂರು ಏನಾದರೂ ಕ್ಲೋಸಾಗಿ ಮೂವ್ ಆಗಿರೋವಂಥದ್ದನ್ನು ಹಾಕಿದಾಗ ದೃಷ್ಟಿ ಆಗಿಬಿಟ್ಟು ಏನೋ ಒಂದು ಸ್ವಲ್ಪ ಕಿರಿಕಿರಿನ ಆಗ್ಬಿಡುತ್ತೆ, ಜಗಳ ಆಡ್ಕೊಂಬಿಡ್ತೀವಿ. ಅದು ಯಾವುದೂ ಆಗದೆ ಇರಲಿ ಅಂತ ದೇವ್ರನ್ನ ಬೇಡ್ಕೊತೀನಿ. ದಿಸ್ ಈಸ್ ಆಲ್ ಮೈ ಮೆಮೊರೀಸ್ ಅಷ್ಟೇ, ನನ್ನ ಲೈಫ್ ಟೈಮ್ ಬೇಕಾಗಿರೋವಂಥ ಮೆಮೊರೀಸ್. ಸೊ ನಾನು ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊತೀನಿ. ಈಸ್ ಮೈ ಪಾರ್ಟ್ನರ್, ಈಸ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಮನೇಲಿ ಪೂಜೆ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಮ್ಮ ಮನೆಯವ್ರಿಗೂ ಪೂಜೆ ಮಾಡಿ ಬಂದೆ. ಪತಿಯ ಪೂಜೆ ಕೂಡ ಮುಗ್ದಾಯ್ತು. ಈಗ ಪ್ರಸಾದಕ್ಕೆ ನೈವೇದ್ಯಕ್ಕೆ ಅಂತ ಇದು ಮಾಡಿದ್ದೆ. ಅವಲಕ್ಕಿಯಲ್ಲಿ ಪೊಂಗಲ್ ಮಾಡ್ತೀನಿ ಅಂದರೆ ಅವ್ರು ಬೇಡ ಅಂದ್ಬಿಟ್ರು. ಆಯಿತು ಅಂತ ಹೇಳಿ ಈಗ ದೋಸೆ ಯಾಕೆ
ದೋಸೆ ಹಾಕ್ಬಿಟ್ರೆ ತಿನ್ಕೊಂಡು ಹೊರಡೋದು. 8 o'clock ಆಗಿದೆ. ಏನಮ್ಮ ಪರವಾಗಿಲ್ಲ ಬಿಡಿ. ಫುಲ್ ತೆಳ್ಳಗೆ ಹಾಕೋಕ್ಕಾಗಲ್ಲ ಈ ದೋಸೆ ಎಲ್ಲ, ನಾರ್ಮಲ್ ಆಗಿ ಮೀಡಿಯಮ್ ಆಗಿ ಹಾಕ್ಬೋದು. ಬಟ್ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನಮ್ಮ ಮನೆಯವ್ರು ಹೇಳ್ತಾರೆ ಚೆನ್ನಾಗಿದೆ ಪುಟ್ಟ ಅಂತ. ರೆಡಿ ಹಾಕ್ಬಿಟ್ರೆ ಬೇಗ ಬೇಗ ಎಲ್ಲರಿಗೂ ಹಾಕ್ಕೊಟ್ಬಿಟ್ರೆ, ಬಟ್ಟೆಗಳು ಬೇಕಂದ್ರೆ ನಾನು ಕಾರಲ್ಲಿ ಹಾಕ್ಕೊತೀನಿ, ಇಲ್ಲಾಂದ್ರೆ ನೀವು ತಿನ್ನೋಷ್ಟಿಗೆ ನಾನು ಹಾಕ್ಬಿಡ್ತೀನಿ. ಅಜ್ಜಿ ತಿಂತಾರೋ ಇಲ್ಲ ಏನು ಮಾಡೋ, ತಿನ್ನು ಅಂತ ಹೇಳ್ರಿ, ಮತ್ತೆ ಎಷ್ಟೊತ್ತಾಗುತ್ತೋ ಏನೋ. ಅಜ್ಜಿ ಪಾಪ ಬೇಗ ತಿಂದ ಅಭ್ಯಾಸ ಇಲ್ಲ, ಏನು ಮಾಡ್ತಾರೆ. ಹಿಂಗಿದೆ ಚೆನ್ನಾಗಿದೆ. 10 out of 10. ನಮ್ಮ ಮನೆಯವ್ರಿಗೆ ಆರತಿ ಮಾಡಿರುವಂತಹ ನೀರು ಕೂಡ ಇತ್ತು. ಸೊ ಅದನ್ನ 3 ದಾರಿಯಲ್ಲಿ ಹಾಕಿದ್ರೆ ಆಗಿರುವಂತಹ ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. 3 ದಾರಿಯಲ್ಲಿ ನೀರನ್ನು ಕೂಡ ಹಾಕಿ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಈ ಸಾರಿ ನಾನು ಒಂದು 2 months ಆಗಿತ್ತು ತಗೊಂಡು. ನಾನು ನಮ್ಮ ಆಂಟಿ ನಮ್ಮ ದೊಡ್ಡಮ್ಮನಿಗೆ ಸೀರೆ ತೆಗಿಯೋಕ್ಕಂತ ಹೋಗಿದ್ದೆ, ಅವ್ರಿಗೆ ನಾನು ಕೊಡಬೇಕಿತ್ತು. ಅವ್ರಿಗೆ ಅಂತ ತಗೊಂಡು ನನಗೊಂದು ಇಷ್ಟ ಆಯಿತು ಅಂತ ತೊಗೊಂಡೆ. 1600 ಏನೋ ಬಿತ್ತು. ತುಂಬಾ ಚೆನ್ನಾಗಿದೆ ಸ್ಯಾರಿ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿತ್ತು. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ನಾವು ಮಕ್ಕಳಿಗೆ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಅಂದರೆ ಪುಷ್ಯ ನಕ್ಷತ್ರ ಅಂತೆ, ಅವತ್ತಿನ ದಿನ ಅಮಾವಾಸ್ಯೆ, ತಿಂಗಳಿಗೆ 1 ದಿವಸ ಬರುತ್ತಂತೆ ಪುಷ್ಯ ನಕ್ಷತ್ರ ಅಂತ. ನನಗೆ ಅದ್ರ ಬಗ್ಗೆ ಎಲ್ಲ ತುಂಬ ಐಡಿಯಾ ಇರಲಿಲ್ಲ. ನಮಗೆ ಬೇಕಾಗಿರೋರು ಹೇಳಿದರು, ಸಂಜು ಅಕ್ಕ ಅಂತ. ಅವರು ಈ ಥರ ಕರ್ಕೊಂಡೋಗಿ ಹಾಕ್ಸ್ಕೊಂಬ, ಮಕ್ಕಳಿಗೆ ತುಂಬಾ ಒಳ್ಳೆಯದು, ಅವ್ರಿಗೆ ಏನಾದರೂ ತೊದಲು ಬರೋದಾಗಲಿ ಅಥವಾ ಬ್ರೈನ್ ಡೆವಲಪ್ಮೆಂಟ್ಗೆ ಒಂದು ಒಳ್ಳೆ ಇಮ್ಯುನಿಟಿ ಪವರ್ ಎಲ್ಲ ಸಿಗುತ್ತೆ ಅದನ್ನು ಹಾಕ್ಸಿದ್ರೆ ಅಂತ ಹೇಳಿದ್ರು. ಆ್ಯಂಡ್ ಅದು ತಿಂಗಳಿಗೆ 1 ಸರಿ ಮಾತ್ರ ಅಂತೆ ಬರೋದು ಪುಷ್ಯ ನಕ್ಷತ್ರ. ಸೊ ಆವತ್ತಿನ ದಿನ ಇತ್ತು. ಸೊ ಹಂಗಾಗಿ ಹಾಕ್ಸ್ಕೊಂಡು ಹೋಗೋಣ ಅಂತ ಹಾಸ್ಪಿಟ್ಲ್ ಹತ್ರ ಕೂಡ ಹೋದ್ವಿ. ಒಂದು ಕಡೆ ನಮ್ಮ ಏರಿಯಾ ಹತ್ರ ಹೋದರೆ ಅಲ್ಲಿಲ್ಲ, ಅವ್ರಿನ್ನೂ ಓಪನ್ ಮಾಡಿರಲಿಲ್ಲ. ಸೊ ನಾವು ಅಕ್ಕನ ಮನೆ ಹತ್ರನೇ ಹೋಗಿ ಅಲ್ಲೇ ಓಪನ್ ಮಾಡಿದ್ರು, ಅಲ್ಲೇ ಹಾಕಿಸ್ಕೊಂಡ್ವಿ. ಆ್ಯಂಡ್ ತುಂಬಾ ಒಳ್ಳೆಯದಂತೆ. ಎಲ್ಲ ಕಡೆಯೂ ಇದು ಔಷಧಿ ಹಾಕ್ತಾರೆ ಪುಷ್ಯ ನಕ್ಷತ್ರದ ದಿನ. ಅದೇನೋ ಜೇನುತುಪ್ಪದಲ್ಲಿಗೆ ಅದೇನೋ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬಾ ಒಳ್ಳೆಯದಂತೆ. ಮಕ್ಕಳಿಗೆ ಇಮ್ಯುನಿಟಿ ಪವರ್ ಬರೋದಾಗಿರ್ಬೋದು, ಬ್ರೈನ್ ಡೆವಲಪ್ಮೆಂಟ್ಗೆ, ಮಾತು ಸರಿಯಾಗಿ ಬರದೇ ಇರೋರಿಗೆಲ್ಲ ಇದು ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಅವ್ರು ಹೇಳಿದ್ರು. ಕ್ಲೀನಾಗೆ ಬಿಡಿಸಿ ಕೂಡ ಹೇಳಿದ್ರು ನಮಗೆ ಅವರು ಏನೇನು ಉಪಯೋಗ ಇದೆ ಏನು ಎಲ್ಲ ಅಂತ. ಸೊ ಏನೋ ಒಂದು ನಂಬಿಕೆ ಅಲ್ವಾ, ಒಳ್ಳೇದಾಗತ್ತೆ ಅಂತ. ಸೊ ಹಂಗಾಗಿ ನಾವು ಕರ್ಕೊಂಡೋಗಿ ಇಬ್ರಿಗೂ ಹಾಕ್ಸ್ಕೊಂಡು ಬಂದ್ವಿ. 16 ವರ್ಷದವರೆಗೂ ಮಕ್ಳಿಗೂ ಹಾಕಿದ್ರು ಏನೂ ತೊಂದರೆ ಇಲ್ವಂತೆ. ಅಂದರೆ ಅವತ್ತಿನ ದಿನ ಮಾತ್ರ ಹಾಕ್ಬೇಕಂತೆ ಔಷಧಿ, ಬೇರೆ ದಿನ ಹಾಕಿದ್ರು ಅದ್ರದ್ದು ಫಲ ಸಿಗೋದಿಲ್ವಂತೆ. ಸೊ ಹಂಗಾಗಿ ಕರ್ಕೊಂಡೋಗಿ ಹಾಕ್ಸ್ಕೊಂಡು ಬಂದ್ವಿ ಇಬ್ರಿಗೂ. ಆ್ಯಂಡ್ ತುಂಬ ಸ್ವೀಟಾಗಿರುತ್ತೆ ಅದು ಔಷಧಿ ಕೂಡ. ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ. ಮಕ್ಳಿಗೂ ಕೂಡ ಏನೋ ಕಿರಿಕಿರಿ ಅಂತ ಅನಿಸಲ್ಲ, ಅವರು ಹಠ ಮಾಡೋದಾಗಲಿ ಏನೂ ಮಾಡಲ್ಲ, ಸ್ವೀಟ್ ಅಲ್ವಾ ಜೇನುತುಪ್ಪ. ಹಂಗಾಗಿ ಅವರು ಡಾಕ್ಟರ್ ಇನ್ನೂ ಬಂದಿರಲಿಲ್ಲ, ಅವ್ರು ಡಾಕ್ಟರ್ ಬರೋದು ಲೇಟ್ ಆಗತ್ತೆ ಅಂತಂದು. ಸೊ ನಾವು ಈ ಥರ ಹೋಗಬೇಕು ಅಂದಿದ್ದಕ್ಕೆ ಅಲ್ಲಿರೋವಂಥ ಸಿಸ್ಟರ್ ಆಂಟಿನೇ ಹಾಕಿದ್ರು. ತುಂಬ ಚೆನ್ನಾಗಿ ಮಾತಾಡಿಕೊಂಡು ಫ್ರೆಂಡ್ಲಿಯಾಗಿ ಹಾಕಿದ್ರು. ಏನೇನು ಉಪಯೋಗ, ಏನು ಎಷ್ಟು ವರ್ಷದಿಂದ ಹಾಕ್ತಿದ್ದಾರೆ, ಏನರಿಂದ ಇದು ಮಾಡೋದು ಅಂತ ಕ್ಲೀನಾಗಿ ಬಿಡಿಸಿ ಹೇಳಿದ್ರು. ಯಾರಾದರೂ ಈ ಥರ ಚಿಕ್ಕ ಮಕ್ಕಳಿರೋರು ತಿಂಗಳಿಗೆ 1 ಸರಿ ಬರುತ್ತೆ ಪುಷ್ಯ ನಕ್ಷತ್ರ ಅಂತ, ಅವತ್ತಿನ ದಿನ ಕರ್ಕೊಂಡೋಗಿ ನೀವು ನಿಮ್ಮ ಮಕ್ಕಳಿಗೆ ಹಾಕ್ಸೋದ್ರಿಂದ ಈ ಥರ ಬೆನಿಫಿಟ್ಸ್ ಇದೆ. ಆರಾಮಾಗಿ ಹೋಗಿ ಹಾಕ್ಸ್ಬೋದು. ಮಲ್ಸ್ಕೊಂಡು ಕುಡಿಸ್ತೇನೆ ನೋಡ. ಏ ಕಳ ಚೆನ್ನಾಗಿತ್ತಾ, ಸೂಪರಾ. ಹಾಂ ಸ್ವೀಟ್ ಆದರೆ ಇರ್ತದೆ. ಹಾಂ ನೀಟಾಗಿ ಹೋಯ್ತಲ್ಲ. ಕುಳಿತಾಳೆ ನೋಡು. ಕೊಟ್ಬಿಡು, ಆಡ್ಕೊಂಡಿರ್ತಾಳೆ ಬೇಕಾರೆ. ಹೋಗ್ತಾನೆ ಇಲ್ಲ ವಾಪಸ್ಸು. ಹಂಗೆ ಎತ್ತಬೇಕು ಇನ್ನೊಂದ್ಸರಿ. ಏನಿಲ್ಲ ಅನ್ಸುತ್ತೆ. ಬರ್ತಾ ನೋಡು.
ತಗೊಳ್ಳಿ. ತಗೋದ್ ನೀನು ಕುಡಿತೀನಿ ಬೆಲ್ಲ. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಏನದು? ಎಲ್ಲ ಮುಗಿಸ್ಕೊಂಡು ಬರ್ತಾ ಒಂಚೂರು ಮಲ್ಲಿಗೆ ಹೂ ಕೂಡ ತಗೊಂಡು ಮುಟ್ಕೊಳ್ಳೋಕ್ಕೆ ಹಂಗೆ ಕಾರ್ಗೂ ಆಗುತ್ತೆ ಅಂತ ಅಕ್ಕನ ಮನೆ ಹತ್ರ ಹೋದ್ವಿ. ಆ್ಯಂಡ್ ಅವರು ಕೂಡ ಎಲ್ಲ ರೆಡಿ ಆಗಿದ್ರು. ಇವರು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಫ್ಯಾಮಿಲಿ, ಸ್ವಲ್ಪ ಕ್ಲೋಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೆ ಹತ್ರ ಬಂದ್ವಿ. ಅವರು ಎಲ್ಲ ರೆಡಿ ಆಗಿದ್ರು. ಆ್ಯಂಡ್ ಅವತ್ತಿನ ದಿನವೇ ಸಮಿತನ ಬರ್ಡೇ ಕೂಡ ಇತ್ತು. ಅದೊಂದು ಖುಷಿ ವಿಚಾರ. ಆ್ಯಂಡ್ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಎಲ್ಲ ಹೊರಟ್ವಿ. ನಾವು 2 ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಅಕ್ಕ ಇದ್ಕೊಂಡು ಬೇಡ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಒಂದೇ ಕಾರಲ್ಲೇ ಹೋದ್ವಿ. ಎಷ್ಟು ಸ್ಮೂತ್ ಆಗಿದೆ. ಬೇಬಿ ಕ್ರೀಮ್ ಬೇಬಿ ಪೌಡರ್ ಇಲ್ಲ ಇಲ್ಲ, ಇದು ಜಾಸ್ತಿ ಮೆತ್ತಗಿದೆ. ನಾನು ಇಲ್ಲ, ನಾನು ಮುಟ್ಟಿ ಮಗು ಮುಟ್ರೆ ಏನಾಗಲ್ಲ. ಇಲ್ಲ ಜಾಗ ಬಿಟ್ಟು ಬಾರೋ. ಬೇಬಿ ಕ್ರೀಮು ಲ್ಯಾಕ್ಮೆ ಪೌಡರ್ ಹಾಕ್ದೆ, ಬೇಬಿ ಪೌಡರ್ ಹಾಕ್ಲಿಲ್ಲ ಅದಕ್ಕೆ. ನೀವು ಆ ಕಡೆ ನನ್ಗೆ ಈ ಕಡೆ ಐಸ್ ಕ್ರೀಮ್ ನೋಡಿ ಬ್ಯಾಗಲ್ಲಿ ಇದೆ ಅಂತ. ಹಾ ಇಲ್ಲ, ಸೈಡಲ್ಲಿ ಇದೆ. ನಾನು ಹಿಂದೆ ಕಡೆ ಇಲ್ವಾ? ಇದೆ ರೀ. ಹೋಗ್ಲಿ ಬರಕ್ ಹೇಳಿ ಅಕ್ಕ. ಇಲ್ಲ ಪಾಪು ಬಾಟ್ಲಿ ಬೇಡವಾ? ಇಲ್ಲಿ ಆಗೋ ಇದನ್ನು ಯೂಟ್ಯೂಬಲ್ಲಿ ಹಾಕ್ತೀವಿ. ಆಂಟಿ ಕೊಟ್ಟರು. ಖಾಲಿ ಆಗಿರ್ಬೇಕು ಬಿಡಪ್ಪ. ಬೇಕಾ? ತಿಂತೀಯ ಬೆಣ್ಣೆ ಬಿಸ್ಕೆಟು? ತಿನ್ನಿಸ್ತೀರಾ? ರಾಗಿ ಬಿಸ್ಕೆಟು ಅದು ಅರ್ಗು ಐಸ್ ಕ್ರೀಮ್. ಹಾಯ್ ಮಾಡು, ಹಾಯ್ ಮಾಡು ಹಾಕಂಗೆ. ಹಾಯ್. ಹಾಂ ಬಿಡು. ಎಷ್ಟು ರೂಪಾಯಿ ಇದಕ್ಕೆ? ಇದಕ್ಕೇನಾ ನೀನು ಅಷ್ಟೇ ಕೋಪಮ್ಮ? ಅದು ಬಿಂಗೋನೇ ಬೇಕಂತೆ. ನಿಮ್ಮಂಗ ನೋಡಿ, ನಿಮ್ಮಂಗೆ ಫೇಸ್ ನನ್ನಂಗೆ. ಐಸ್ ಕ್ರೀಮ್ ಫೇಸ್ ನನ್ನಂಗೆ. ನೀವು ಸೆನ್ಸಿಟಿವ್. ಬೇಗನೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಹೋಗ್ತಾ ಒಂದು ಸ್ವಲ್ಪ ಅಲ್ಲಿ ಸ್ಟಾಪ್ ಮಾಡಿ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ತಗೊಂಡು ತಿಂದ್ಕೊಂಡು ಎಲ್ಲರೂ ಹೋದ್ವಿ. ಒಂಥರ ಎಲ್ಲರೂ ಒಟ್ಟಿಗೆ ಹೋಗಿರೋದ್ರಿಂದ ಚೆನ್ನಾಗಿತ್ತು ಜರ್ನಿ. ಆ್ಯಂಡ್ ನಾನು ವೀಡಿಯೋಸ್ ಎಲ್ಲ ಮಾಡ್ತೀನಲ್ವ ಅದ್ರ ಬಗ್ಗೆ. ಆ್ಯಂಡ್ ಕೆಲವೊಂದು ಯೂಟ್ಯೂಬರ್ಸ್ ಬಗ್ಗೆ ಎಲ್ಲ ಮಾತಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ತಮಾಷೆಗೆ ಆ್ಯಂಡ್ ಅವ್ರಿಂಗೆ ಎಲ್ಲ ಮಾತಾಡಿಕೊಂಡು ಹೋದ್ವಿ. ಆ್ಯಂಡ್ ಮಕ್ಕಳು ಕೂಡ ಆರಾಮಾಗಿ ನಿದ್ದೆ ಹೋಗಿದ್ರು. ಅದರಿಂದ ಒಂದು ಸ್ವಲ್ಪ ಪೀಸ್ಫುಲ್ಲಾಗೇ ಆಯಿತು ಜರ್ನಿ. ಆ್ಯಂಡ್ ನಾವು ಹೋಗಿದ್ದು ನಮ್ಮ ಮನೆಯವರ ಫ್ರೆಂಡ್ ಫ್ಯಾಮಿಲಿ ಜೊತೆ. ಆ್ಯಂಡ್ ಸಂತೋಷಣ್ಣ, ಸಂಜು ಅಕ್ಕ ಅಂತೂ ವೆರಿ ಪಾಸಿಟಿವ್ ಪರ್ಸನ್ ಆ್ಯಂಡ್ ವೆರಿ ಸಪೋರ್ಟಿವ್ ಪರ್ಸನ್ ಅಂತ ಹೇಳ್ಬೋದು. ತುಂಬಾ ಒಳ್ಳೆ ವ್ಯಕ್ತಿ ಅನಿಸುತ್ತೆ ಅವ್ರನ್ನ ನೋಡಿದಾಗ, ಮಾತಾಡಿದಾಗ. ಅವ್ರ ಜೊತೆ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಾವು ಕೂಡ ಒಂದು ಮಧ್ಯಾಹ್ನ 1:30, 2 o'clock ಹಂಗೆ ಟೆಂಪಲ್ಗೆ ರೀಚ್ ಆದ್ವಿ. ಬನ್ನಿ. ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ಯಾಕೆ ಚಾರ್ಜ್ ಬರ್ತಾ ಇದೆಯಾ? ಚೆನ್ನಾಗಿ. ಚಾರ್ಜ್ ಇಲ್ವಾ? ಹಾಕ್ಬಾರ್ದ ಕಾರಲ್ಲಿ ನೀವು? ಐಫೋನ್ ಚಾರ್ಜರ್ ಯಾವುದು? ಅದು ಬೇರೆನಾ? ಸುಡ್ತಾ ಇದೆ. ಸುಡ್ತಿಲ್ವಾ? ಆ ಕಡೆ ನಡೀರಿ ಹೋಗೋಣ ಬನ್ನಿ. ಕೈ ಮುಗಿ ಅಮ್ಮ ಸಮಿತ್ ನನಗೆ ಚಿಕ್ಕ ಪಾಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಕೂಡ ಒಂದು ಸ್ವಲ್ಪ ರಶ್ ಇತ್ತು. ಆ್ಯಂಡ್ ಸೀಕ್ರೆಟಾಗಿ ವಿಡಿಯೋ ಮಾಡಿಕೊಂಡೆ. ಒಳ್ಳೆ ದರ್ಶನ ಕೂಡ ಆಯಿತು, ಕಳ್ತನವಾಗಿ ಮಾಡ್ಕೊಂಡಿದ್ದು. ಆ್ಯಂಡ್ ಬರ್ತಾ ಅಲ್ಲಿ ಆಚೆ ಕೂಡ ಲಿಂಗಗಳನ್ನ ಎಲ್ಲ ನಮಸ್ಕಾರ ಮಾಡಿಕೊಂಡು ಅಕ್ಕ ವಿಡಿಯೋ ಮಾಡ್ಕೊ ಅಂತ ಹೇಳಿದ್ರು. ಸೊ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ರು, ನಮಸ್ಕಾರ ಹಾಕ್ಕೊಂಡು ಲಾಸ್ಟಲ್ಲಿ ಒಂಚೂರು ಪ್ರಸಾದ ಕೂಡ ತಗೊಂಡು ಎಲ್ಲರೂ ತಿನ್ಕೊಂಡು ಒಂದು ಒಳ್ಳೆ ದರ್ಶನ, ಒಂದು ಒಳ್ಳೆ ಹ್ಯಾಪಿ ಟೈಮ್, ಹ್ಯಾಪಿ ಡೇ ಅಂತ ಹೇಳ್ಬೋದು. ಭೀಮನ ಅಮಾವಾಸ್ಯೆ. ಆ್ಯಂಡ್ ಇನ್ನೊಂದು ದೇವಸ್ಥಾನಕ್ಕೆ ಬೇರೆ ಹೋದ್ವಿ. ಒಂಥರ ಚೆನ್ನಾಗಿತ್ತು ಅವತ್ತಿನ ದಿನ ಅಂತ ಹೇಳ್ಬೋದು. ಸ್ವಲ್ಪ ನಿದ್ದೆ ಕಮ್ಮಿ, ನನಗೆ ಒಂದು ಸ್ವಲ್ಪ ಟಯರ್ಡ್ ಆ ಥರ ಎಲ್ಲ ಇತ್ತು. ಬಟ್ ಅಂದರೂ ಚೆನ್ನಾಗಿತ್ತು.
ಆ್ಯಂಡ್ ಅಕ್ಕ ಮಾತ್ರ ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ. ಎಲ್ಲರೂ ಈ ಥರ ಇರಲ್ಲ, ಕೆಲವೊಬ್ಬರು ಮಾತ್ರ ಈ ಥರ ವ್ಯಕ್ತಿಗಳಿರ್ತಾರೆ. ಸೊ ಇಂಥವರು ನಮ್ಮ ಲೈಫಲ್ಲಿದ್ದಾಗ ನಮಗೊಂಥರ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ನನಗೂ ಅಷ್ಟೇ ಅಕ್ಕನೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಟ್ರು. ನನಗೆ ಅದೊಂದು ಖುಷಿ. ನನ್ನ ಮೊಬೈಲ್ ಸ್ವಿಚ್ ಆಫ್ ಬೇರೆ ಆಗೋಯ್ತು. ಸೊ ಎಲ್ಲ ಅಕ್ಕನ ಮೊಬೈಲಲ್ಲೇ ವೀಡಿಯೋ ಮಾಡಿ ನನಗೆ ಶೇರ್ ಮಾಡಿಕೊಟ್ರು. ಸೊ ಆದ್ದರಿಂದ ನನಗೆ ವ್ಲಾಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ಕೊಳೋ ಹಂಗಾಯಿತು. ಇಲ್ಲ ಅಂದಿದ್ರೆ ಅರ್ಧಕ್ಕೆ ನಾನು ವ್ಲಾಗನ್ನು ಎಂಡ್ ಮಾಡಬೇಕಾಗಿರ್ತಾ ಇತ್ತು. ಅಕ್ಕನ ಮೊಬೈಲಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಕ್ಲಾರಿಟಿ ಈಸ್ ನಾಟ್ ದಟ್ ಮಚ್ ಗುಡ್, ಬಟ್ ಓಕೆ, ನನಗೇನು ಬೇಕಾಗಿರೋದು ಮೆಮೊರೀಸ್ ಅಲ್ವಾ. ಸೊ ಹಂಗಾಗಿ ನಾನು ಎಲ್ಲ ಶೇರ್ ಮಾಡಿಸ್ಕೊಂಡೆ. ಆ್ಯಂಡ್ ಎಲ್ಲನೂ ಚೆನ್ನಾಗಿ ಬಂದಿತ್ತು. ವ್ಲಾಗ್ ಆಗಿರ್ಬೋದು, ಯಾವತ್ತು ವೀಡಿಯೋಸ್, ಫೋಟೋಸ್ ಎಲ್ಲ ನಾವು ಅಲ್ಲಿ ಎಲ್ಲರೂ ಕೆಲವೊಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ಚೆನ್ನಾಗಿತ್ತು ದಿನ. 6 ಮಂತ್ಸಿಂದ ಅನ್ಕೊತಾ ಇದ್ದೆ ಹೋಗಬೇಕು ಅಂತ, ಬಟ್ ಹೋಗೋಕ್ಕಾಗಲಿಲ್ಲ. ಸಡನ್ನಾಗಿ ಅಕ್ಕ ಅಣ್ಣ ಪ್ಲ್ಯಾನ್ ಮಾಡಿದ್ರು, ಹೋದ್ವಿ. ಅದೇ ಹೇಳ್ತಾರೆ ಅಲ್ವಾ, ನಾವು ಹೋಗಬೇಕು ಅಂದಾಗ ಹೋಗೋಕ್ಕಾಗಲ್ಲ, ದೇವರೇ ಕರೆಸ್ಕೊಬೇಕು ಅಂತ. ಸೊ ಇದನ್ನೇ ಅಂತ ಅನಿಸುತ್ತೆ. ನಾನು 6 ಮಂತ್ಸಿಂದ ಅಂದ್ಕೊಂಡೆ ಹೋಗೋಕ್ಕೆ ಆಗಲಿಲ್ಲ, ಬಟ್ ಇದು ಸಡನ್ನಾಗೆ ಪ್ಲ್ಯಾನ್ ಆಯಿತು, ಹೋದ್ವಿ, ಬಂದ್ವಿ. ಚೆನ್ನಾಗಿತ್ತು. ದೇವಸ್ಥಾನ ಕೂಡ ನಾನಿದು ಸೆಕೆಂಡ್ ಟೈಮ್ ಹೋಗಿರೋದು ದೇವಸ್ಥಾನಕ್ಕೆ. ಲಾಸ್ಟ್ ಟೈಮ್ ಯಾವಾಗೋ ನಮ್ಮ ಅಕ್ಕನ ಜೊತೆ ಹೋಗಿದ್ದೆ. ಅದು ಬಿಟ್ಟರೆ ಇವಾಗಲೇ ಹೋಗಿದ್ದು. ಮದುವೆಗೆ ಮುಂಚೆ ಹೋಗಿರೋದು ನಮ್ಮ ಅಕ್ಕ ಅವ್ರ ಜೊತೆ. ಸೊ ಇವಾಗಲೇ ಮತ್ತೆ ನಾನು ಮದುವೆ ಆದಮೇಲೆ ಹೋಗಿರೋದು, ಇದೇ ಫಸ್ಟು. ಚೆನ್ನಾಗಿತ್ತು ಒಂಥರ ಎಲ್ಲ. ಅಲ್ಲಿ ನೇಚರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಹೇಳ್ಬೋದು. ಈ ಕಡೆ ಕಂಪೇರ್ ಮಾಡಿಕೊಂಡ್ರೆ ಆ ಕಡೆ ತುಂಬಾ ಬಿಸಿಲು. ಎಲ್ಲ ಮುಗಿಸ್ಕೊಂಡು ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಬರ್ತಾ ಇಲ್ಲಿ ದೊಡ್ಡ ಲಿಂಗ ಇರುತ್ತೆ, ಅಲ್ಲೂ ಕೂಡ ಬಂದ್ವಿ. ಅಲ್ಲಿ ಕೂಡ ಕೆಲವೊಂದು ಫೋಟೋಸ್, ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ನಾರ್ಮಲ್ ಅಲ್ವಾ. ಸೊ ಅಲ್ಲಿ ಎಲ್ಲ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ತುಂಬ ಲೇಟ್ ಆಗೋಗ್ಬಿಟ್ಟಿತ್ತು. ನಾವು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಫುಲ್ ಹಶುಕೊಂಬಿಟ್ಟು ಟಯರ್ಡ್ ಆಗಿಬಿಟ್ಟಿದ್ವಿ. ನಾನಂತೂ ನನಗೆ ಬರೀ ನಿದ್ದೆ ಇರಲಿಲ್ಲ. ನಾನು ಬ್ರೇಕ್ಫಾಸ್ಟ್ ಬೆಳಗ್ಗೆ ಆ ಥರದಲ್ಲಿ ಸರಿಯಾಗಿ ತಿಂದಿರಲಿಲ್ಲ. ಲಾಸ್ಟ್ಲಿ ಒಂಚೂರು ಡಲ್ ಆಗಿಬಿಟ್ಟಿದ್ವಿ, ಟಯರ್ಡ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಬರ್ತಾ ಅಲ್ಲೇ ಒಂದು ಹೋಟೆಲ್ ಇತ್ತು, ಸ್ವಲ್ಪ ನಿಯರ್ ಬೈ ಒಂದು ಒಳ್ಳೆ ಊಟ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಊಟನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮಕ್ಕಳಿಗೆ ಅಲ್ವಾ ಚಂದ. ಆ್ಯಂಡ್ ಬರ್ತಾ ಸಮಿತಿನ ಬರ್ಡೇ ಕೂಡ ಆಯಿತು. ಬರ್ತಾ ಕೇಕ್ ತೊಗೊಂಡು ಬಂದಿದ್ವಿ. ಮನೇಲಿ ಬಂದು ಕೇಕ್ ಕಟ್ ಮಾಡಿ ಎಲ್ಲ ಕೇಕ್ ತಿಂದು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಲಾಸ್ಟಲ್ಲಿ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಅವತ್ತಿನ ದಿನ ಬರ್ಡೇ ಇರೋದ್ರಿಂದ ಒಂಥರ ನಮ್ಮ ಜೊತೆ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ನಮಗೊಂಥರ ಖುಷಿ ಆಯಿತು. ಅವಳಿಗೂ ಕೂಡ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಹೇಳಿ ನಾವು ಕೇಕ್ ಎಲ್ಲ ತಿಂದ್ಕೊಂಡು ಊಟ ಮಾಡಿಕೊಂಡು ಹೊರಟ್ವಿ. ಬಾಯ್ ಮಾಡು, ಬಾಯ್ ಬಾಯ್ ಮಾಡು, ಬಾಯ್ ಬಾಯ್ ಮಾಡು. ಬಾಯ್ ಅಕ್ಕ ಬರ್ತೀನಿ. ಆ್ಯಂಡ್ ನಾವು ಬ್ಯಾಂಗ್ಳೂರಿಗೆ ಬರೋ ಅಷ್ಟರಲ್ಲೇ ಆಲ್ಮೋಸ್ಟ್ ಅಲ್ಲಿ ಒಂದು 10:30 ಆಗಿಬಿಟ್ಟಿತ್ತು. 10:30 ಆ್ಯಂಡ್ ಮನೆಗೆ ಬರೋ ಅಷ್ಟೊತ್ತಿಗೆ 11:30. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ನನಗೆ ಬೇರೆ ನಿದ್ದೆ ಇರಲಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿತ್ತು ಅಂತ ಹೇಳ್ಬೋದು. ಅಂದರೂ ಮನೆಗೆ ಬಂದು ಆರಾಮಾಗಿ ಎಲ್ಲ ಸ್ವಲ್ಪ ಫ್ರೆಶಪ್ ಆಗಿ ಆರಾಮಾಗಿ ನಿದ್ದೆ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್.